Hello friends, welcome to Science Pathashala. This is Girish Babu. Hope all are doing good. ಸೊ ಎಕ್ಸಾಮ್ಗೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರ್ತೀರಾ ಅಂದ್ಕೊಂಡು ಈ ಒಂದು ಕ್ಲಾಸಲ್ಲಿ ನಾವು ಒಂದು PDO ಎಕ್ಸಾಮ್ ರಿಲೇಟೆಡ್ ಒಂದು ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. 2024 ಏನೇನು ಕರೆಂಟ್ ಅಫೇರ್ಸ್ ಇದೆ, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಏನೇನಾಗಿರುತ್ತೆ ಅದನ್ನ ಮಾತ್ರ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ನೋಡಿ, ಫಸ್ಟ್ಗೆ 77ನೇ ವಿಶ್ವ ಆರೋಗ್ಯ ಸಭೆ ನಡೆದ ಸ್ಥಳ ಯಾವುದು ಅಂತ ನಮಗೆ ಕ್ವಶನ್ ಕೇಳ್ತಾರೆ. ಅದು ಎಲ್ಲಪ್ಪ ಅಂದರೆ ದಟ್ ಈಸ್ ಜಿನೇವಾ ಅಂತ, ಸ್ವಿಟ್ಜರ್ಲ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 46ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿ ಸಭೆ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಯಾವುದು? 46ನೇ ಯುನೆಸ್ಕೋ ವಿಶ್ವ ಪರಂಪರೆಯ ಸಮಿತಿಯ ಸಭೆ, ಅದು ನವದೆಹಲಿಯಲ್ಲಿ ನಡೆದಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, 3ನೇ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಶೃಂಗಸಭೆ ಅನ್ನೋದು ಎಲ್ಲಿ ನಡೀತು 2024 ಅನ್ನೋದು, ಅದು ಭಾರತದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ನೋಡಿ, 2024 SCO ಶೃಂಗಸಭೆ ನಡೆದ ಸ್ಥಳ ಯಾವುದು? ಇವೆಲ್ಲ ಇಂಪಾರ್ಟೆಂಟ್, ಕೇಳ್ತಾರೆ. ಆಸ್ಥಾನ ಎಲ್ಲಿದೆ ಅಂದರೆ ಕಜಕಿಸ್ತಾನದಲ್ಲಿದೆ. ಓಕೆ, 24ನೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಜಿನೇವಾ, ಸ್ವಿಟ್ಜರ್ಲ್ಯಾಂಡಲ್ಲಿ ನಡೀತು. ವಿಶ್ವ ಹೈಡ್ರೋಜನ್ ಶೃಂಗಸಭೆ ನಡೆದ ಸ್ಥಳ ರೋಟರ್ಡ್ಯಾಮ್, ನೆದರ್ಲ್ಯಾಂಡಲ್ಲಿ ನಡೆಯಿತು. ಅದರಲ್ಲಿ ಯಾವುದಪ್ಪ ಅಂದರೆ ರೋಟರ್ಡ್ಯಾಮ್ ಅಂತ ಹೇಳ್ಬಿಟ್ಟು. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ 46ನೇ ಅಟ್ಲಾಂಟಿಕಾ ಒಪ್ಪಂದ ನಡೆದ ಸ್ಥಳ ಯಾವುದು ಅಂತ ಕ್ವಶನ್ ಕೇಳಿದೆ. ದಟ್ ಈಸ್ ಕೊಚ್ಚಿ, ಭಾರತದಲ್ಲಿ ನಡೆಯಿತು, ಕೇರಳದಲ್ಲಿ ಬರುತ್ತೆ. ಓಕೆ, ಅಂಟಾರ್ಟಿಕ್ ಒಪ್ಪಂದ ನಡೆದ ಸ್ಥಳ ಯಾವುದು ಅಂದರೆ ದಟ್ ಈಸ್ ಕೊಚ್ಚಿ, ಭಾರತ ಆಗಿರುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ 12 ವರ್ಷ ನಿಷೇಧಕ್ಕೆ ಒಳಗಾಗಿರುವ ರಚನಾ ಕುಮಾರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ. ಅದು ಹ್ಯಾಮರ್ ಥ್ರೋ ಅಂತ ಹೇಳ್ಬಿಟ್ಟು. 12 ವರ್ಷ ನಿಷೇಧಕ್ಕೆ ಒಳಗಾಗಿರ್ತಾರೆ. ಯಾರು? ರಚನಾ ಕುಮಾರಿ ಅನ್ನೋರು. ಯಾವ ಕ್ರೀಡೆಗೆ ಸಂಬಂಧಿಸಿರ್ತಾರೆ ಅಂದ್ರೆ ಹ್ಯಾಮರ್ ಥ್ರೋಗೆ ಸಂಬಂಧಿಸಿರ್ತಾರೆ. ಓಕೆ, ನೆಕ್ಸ್ಟ್ 2024 ವಿಶ್ವ ಪೊಲೀಸ್ ಶೃಂಗಸಭೆ ಎಲ್ಲಿ ನಡೀತು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ದುಬೈ ಆಗಿರುತ್ತೆ. ನೆಕ್ಸ್ಟ್, ಕಾರ್ಟೋಸ್ಯಾಟ್ 2 ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಇಸ್ರೋ. ಲೋಕಸಭೆಗೆ ಪಂಜಾಬ್ ರಾಜ್ಯ ಯಾರನ್ನು ರಾಜ್ಯ ಐಕಾನ್ ಆಗಿ ಘೋಷಿಸಿದೆ ಅಂತ ಕೇಳಿದ್ರೆ ದಟ್ ಈಸ್ ಶುಭ್ಮನ್ ಗಿಲ್ ಆಗಿರ್ತಾನೆ. ಯಾವುದಕ್ಕೆ? ಪಂಜಾಬ್ ರಾಜ್ಯಕ್ಕೆ. ನೆಕ್ಸ್ಟ್, ಈಶಾನ್ಯ ರಾಜ್ಯಗಳಲ್ಲಿ ವರ್ಲ್ಡ್ ಪೆನನ್ ಸ್ಟೀಮ್ ಅನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂದ್ರೆ ದಟ್ ಈಸ್ ಸಿಕ್ಕಿಂ ಆಗಿರುತ್ತೆ. ಇಂಡಿಯಾದ ಮೊದಲ ಮಲ್ಟಿ ಸ್ಪೋರ್ಟ್ಸ್ ಬೀಚ್ ಗೇಮ್ಸ್ ಎಲ್ಲಿದೆ ಅಂದ್ರೆ ದಟ್ ಈಸ್ ಗೋಗ್ಲಾ ಬೀಚ್, ಡಿಯುದಲ್ಲಿದೆ. ಯಾವುದು? ಇಂಡಿಯಾದ ಮೊದಲ ಮಲ್ಟಿ ಸ್ಪೋರ್ಟ್ಸ್ ಬೀಚ್ ಗೇಮ್ ಗೋಗ್ಲಾ ಬೀಚ್, ಅದು ಡಿಯುದಲ್ಲಿದೆ. ಓಕೆ, ನೆಕ್ಸ್ಟ್, 2023 ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ರಾಜೇಂದ್ರ ನಗರ ಪೊಲೀಸ್ ಸ್ಟೇಷನ್, ಹೈದರಾಬಾದ್. ಎಲ್ಲಿದೆ ಅಂದ್ರೆ ಅದು ಹೈದರಾಬಾದ್ ಅಲ್ಲಿದೆ. ನೆಕ್ಸ್ಟ್, ಯಾವ ಪೋರ್ಟಲ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಡಿಜಿಟಲ್ ಆವೃತ್ತಿಯನ್ನು ಪ್ರಸ್ತುತಪಡಿಸಿರುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ದಟ್ ಈಸ್ ESCR ಪೋರ್ಟಲ್ ಅಂತ ಹೇಳ್ಬಿಟ್ಟು. ಏನು? ESCR ಪೋರ್ಟಲ್. ನೆಕ್ಸ್ಟ್, ಯಾವ ಸಂಸ್ಥೆಯು ಪ್ರತಿಷ್ಠಿತ ಯುಟಿಲಿಟಿ ಅವಾರ್ಡ್ 2023 ಪಡೆದುಕೊಂಡಿದೆ ಅಂತ ನಮಗೆ ಕ್ವಶನ್ ಕೇಳಿದ್ರೆ ದಟ್ ಈಸ್ BWSSB ಅಂತ ಹೇಳ್ಬಿಟ್ಟು. ಓಕೆ, ನೆನ್ಪಿಟ್ಕೊಳ್ಳಿ. ಇದು ನಾವು ಡೀಪ್ ಆಗಿ ತಿಳ್ಕೊಳ್ಳೋಕೆ ಹೋಗ್ತಿಲ್ಲ, ಬಿಕಾಸ್ ವಿ ಲೆಫ್ಟ್ ಔಟ್ ವಿತ್ ಓನ್ಲಿ 1 ಡೇ. ಅಷ್ಟೊಂದು ನಾವು ತಿಳ್ಕೊಳ್ಳಿಕ್ಕೆ ವಿ ಡೋಂಟ್ ಹ್ಯಾವ್ ಟೈಮ್. ಜಸ್ಟ್ ಗ್ಲಾನ್ಸ್ ಮಾಡಿ ಹೋಗ್ತಾ ಇರೋಣ ಅಷ್ಟೇ. ನೆಕ್ಸ್ಟ್ ನೋಡಿ, ಬೂಕರ್ ಪ್ರಶಸ್ತಿ 2024 ವಿಜೇತ ಯಾರು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಜೆನ್ನಿ ಎರ್ಫನೈ ಕೈರೋಸ್ ಅಂತ ಹೇಳ್ಬಿಟ್ಟು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2023 ವಿಜೇತ ಯಾರಂದ್ರೆ ಜಾರ್ಜ್ ಗೋಸ್ಟಾರ್ಡಿನೋವ್ ಅಂತ ಹೇಳ್ಬಿಟ್ಟು. ವಿಶ್ವ ಸುಂದರಿ 2024 ಕಿರೀಟ ಯಾರ ಒಂದು ಪಾಲಾಯಿತು ಅಂದ್ರೆ ಶನೀಸ್ ಪ್ಯಾಲಾಸಿಯೋಸ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಓಕೆ, ಎಸ್. ಭುವನ ಸುಂದರಿ 2024 ಕಿರೀಟ ಕ್ರಿಸ್ಟನ್ಸ್ ಪಿಸ್ಕೋವಾ ಅಂತ ಹೇಳ್ಬಿಟ್ಟು. ಕ್ರಿಸ್ಟಿನ್ ಪಿಸ್ಕೋವಾ, ನೆನ್ಪಿಟ್ಕೊಳ್ಳಿ ಹೆಸರಲ್ಲಿ. ಪೆನ್ ಪ್ರಿಂಟರ್ ಪ್ರಶಸ್ತಿ 2024 ವಿಜೇತ ಯಾರು ಅಂದ್ರೆ ದಟ್ ಈಸ್ ಅರುಂಧತಿ ರಾವ್ ಅಂತ ಹೇಳ್ಬಿಟ್ಟು. 15ನೇ ಕೃಷಿ ರಾಜ್ಯ ಪ್ರಶಸ್ತಿ ವಿಜೇತ ರಾಜ್ಯ ಯಾವುದಪ್ಪ ಅಂದ್ರೆ ದಟ್ ಈಸ್ ಮಹಾರಾಷ್ಟ್ರ. ನೆಕ್ಸ್ಟ್ ನೋಡಿ,
ನೆಲ್ಸನ್ ಮಂಡೇಲಾ ಪ್ರಶಸ್ತಿ 2024 ಯಾರಿಗೆ ಸಿಕ್ಕಿದೆ ಅಂದರೆ ನಿಮಾನ್ಸ್ಗೆ ಸಿಕ್ಕಿದೆ. ಸೊ ಗೋಲ್ಡ್ ಮೆನ್ ಪರಿಸರ ಪ್ರಶಸ್ತಿ 2024 ಅಲೋಕ್ ಶುಕ್ಲಾಗೆ ಸಿಕ್ಕಿದೆ. ಯಾವುದು? ಗೋಲ್ಡ್ ಮೆನ್ ಪರಿಸರ ಪ್ರಶಸ್ತಿ 2024 ಯಾರ ಪಾಲಾಗಿದೆ ಅಂದರೆ ಅಲೋಕ್ ಶುಕ್ಲಾ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ತೆನ್ಸಿಂಗ್ ತಾವೆ ಅವಾರ್ಡ್ 2024 ವಿಜೇತರು ಯಾರು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಸವಿತಾ ಕನ್ಸಾಲ್ ಅಂತ ಹೇಳ್ಬಿಟ್ಟು. ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ 2024 ವಿಜೇತರು ಯಾರಪ್ಪ ಅಂದ್ರೆ ಶಿರಶೆಂದು ಮುಖ್ಯೋಪಾಧ್ಯಾಯ. ಯಾರು? ಶಿರಶೆಂದು ಮುಖ್ಯೋಪಾಧ್ಯಾಯರಿಗೆ ಯಾವ ಪ್ರಶಸ್ತಿ ಸಿಗತ್ತೆ 2024 ಕುವೆಂಪು ರಾಷ್ಟ್ರೀಯ ಪ್ರಶಸ್ತಿ ಸಿಗತ್ತೆ. ನೆಕ್ಸ್ಟ್, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2024 ವಿಜೇತರು ಯಾರಪ್ಪ ಅಂದ್ರೆ ದಟ್ ಈಸ್ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ನಾಯಿರಾಜ್ ಅಂತ ಹೇಳ್ಬಿಟ್ಟು. ನಾಯಿರಾಜ್ ರಾಂಕಿ ಇವರು ಯಾವ ಒಂದು ಪ್ಲೇಯರ್ಸ್ ಆಗಿರ್ತಾರೆ? ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಫಿಫಾ ಅತ್ಯುತ್ತಮ ಪುರುಷ ಆಟಗಾರ 2024 ವಿಜೇತ ಯಾರು ಸಿಗತ್ತೆ ಅಂದ್ರೆ ಲಿಯೋನೆಲ್ ಮೆಸ್ಸಿ ಅಂತ ಹೇಳ್ಬಿಟ್ಟು. ಓಕೆ, ಮೆಸ್ಸಿ ಎಲ್ರಿಗೂ ಗೊತ್ತಿರ್ತಾನೆ, ರೊನಾಲ್ಡೋ ಕೂಡ ಗೊತ್ತಿರ್ತಾನೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಫಿಫಾ ಅತ್ಯುತ್ತಮ ಮಹಿಳಾ ಆಟಗಾರ್ತಿ 2024 ವಿಜೇತ ಯಾರಪ್ಪ ಅಂದ್ರೆ ಐತಾನ್ ಬೋನ್ಮತಿ ಅಂತ ಹೇಳ್ಬಿಟ್ಟು. ಯಾರು? ಐತಾನ್ ಬೋನ್ಮತಿ. ಮಹಾರಾಷ್ಟ್ರ ಭೂಷಣ್ ಅವಾರ್ಡ್ ವಿಜೇತರು ಯಾರಪ್ಪ ಅಂದ್ರೆ ದಟ್ ಈಸ್ ಪ್ರದೀಪ್ ಮಹಾಜನ್ ಅಂತ ಹೇಳ್ಬಿಟ್ಟು. ಯಾರು? ಪ್ರದೀಪ್ ಮಹಾಜನ್. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ದಟ್ ಈಸ್ ಮಿಥುನ್ ಚಕ್ರವರ್ತಿ ಅನ್ನೊಬ್ಬ ವ್ಯಕ್ತಿ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ದಟ್ ಈಸ್ ಮಿಥುನ್ ಚಕ್ರವರ್ತಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲತಾ ದೀನಾನಾಥ್ ಮಂಗೇಶ್ವರ್ ಪ್ರಶಸ್ತಿ 2024 ಅವ್ರು ಯಾರಿಗೆ ಸಿಕ್ತಂದ್ರೆ ಅಮಿತಾಬ್ ಬಚ್ಚನ್ಗೆ ಸಿಕ್ಕಿದೆ. ಯಾವುದು? ಲತಾ ದೀನಾನಾಥ್ ಮಂಗೇಶ್ವರ್ ಪ್ರಶಸ್ತಿ 2024. ಯಂಗ್ ಗ್ಲೋಬಲ್ ಲೀಡರ್ 2024 ಅದೈತ್ ನಾಯರ್ಗೆ ಸಿಕ್ಕಿದೆ. 33ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ಪ್ರಭಾ ವರ್ಮಾ ಅಂತ ಹೇಳ್ಬಿಟ್ಟು. ಯಾರು? ಪ್ರಭಾ ವರ್ಮಾ. ಅಬೆಲ್ ಪ್ರಶಸ್ತಿ 2024 ವಿಜೇತರು ಏನಪ್ಪ ಅಂದ್ರೆ ಮೈಕಲ್ ತಲಗ್ರಾಂಡ್ ಅಂತ ಹೇಳ್ಬಿಟ್ಟು. ಮೈಕಲ್ ತಲಗ್ರಾಂಡ್. 2024 ಪ್ರಿಟ್ಲರ್ ಆರ್ಕಿಟೆಕ್ಟರ್ ಪ್ರಶಸ್ತಿ ಯಾರಿಗೆ ಸಿಗುತ್ತೆ ಅಂದ್ರೆ ರಿಕನ್ ಯಮಮೋಟೋ ಅನ್ನೋ ಒಬ್ಬ ವ್ಯಕ್ತಿಗೆ ಸಿಗತ್ತೆ. ಓಕೆ, ಸಂಗೀತ ಕಲಾನಿಧಿ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ TM ಕೃಷ್ಣ. ಯಾವುದು? ಸಂಗೀತ ಕಲಾನಿಧಿ ಪ್ರಶಸ್ತಿ. ನೆಕ್ಸ್ಟ್ ನೋಡಿ, ಯೂನಿವರ್ಸ್ ಇಂಡಿಯಾ 2024 ಕಿರೀಟ ಯಾರಿಗೆ ಸಿಕ್ಕಿದೆ? ರಿಯಾ ಸಿಂಘಾ ಅಂತ ಹೇಳ್ಬಿಟ್ಟು. ICC ಏಕದಿನ ಕ್ರಿಕೆಟ್ ಆಟಗಾರ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಭಾರತ ರತ್ನ ಪ್ರಶಸ್ತಿ ವಿಜೇತ 2024 ಯಾರಪ್ಪ ಅಂದ್ರೆ SM ಸ್ವಾಮಿನಾಥನ್, PV ನರಸಿಂಹರಾವ್, LK ಅಡ್ವಾಣಿ ಮತ್ತೆ ಕರ್ಪೂರಿ ಠಾಕೂರ್ ಅಂಡ್ ಚರಣ್ ಸಿಂಗ್. ಇಷ್ಟು ಜನಕ್ಕೆ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡಿ, 16ನೇ ವಿಶ್ವ ಭವಿಷ್ಯದ ಇಂಧನ ಶೃಂಗಸಭೆ ನಡೆದ ಸ್ಥಳ ಯಾವುದಪ್ಪ ಅಂದ್ರೆ ದಟ್ ಈಸ್ ಅಬುಧಾಬಿ UAE ನಡೆಯುತ್ತೆ. 50ನೇ ಶೃಂಗಸಭೆ ನಡೆದ ಸ್ಥಳ ಯಾವುದಪ್ಪ ಅಂದ್ರೆ ಅದು ಇಟಲಿ ಆಗಿರುತ್ತೆ. ಯಾವುದು? ಇಟಲಿ. ವಿಂಗ್ಸ್ ಇಂಡಿಯಾ 2024 ನಡೆದ ಸ್ಥಳ ಯಾವುದು ಅಂದ್ರೆ ಹೈದರಾಬಾದ್ ಆಗಿರುತ್ತೆ. 7ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಪರ್ತ್ ಎಲ್ಲಿ ನಡೀತಂದ್ರೆ ಪರ್ತಲ್ಲಿ ನಡೀತು, ಆಸ್ಟ್ರೇಲಿಯಾದಲ್ಲಿ ಇದೆ. ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024 ನಡೆದ ಸ್ಥಳ ಸ್ಪೇನ್ ಆಗಿರುತ್ತೆ. ವಿಶ್ವ ಸರ್ಕಾರಗಳ ಸಮ್ಮೇಳನ ನಡೆದ ಸ್ಥಳ UAE ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಡಿಜಿಟಲ್ ಇಂಡಿಯಾ ಫ್ಯೂಚರ್ ಸ್ಕಿಲ್ಸ್ ಶೃಂಗಸಭೆ ನಡೆದಿದ್ದು ಅಸ್ಸಾಮಲ್ಲಿ ನಡೀತು. ಓಕೆ, ನೆಕ್ಸ್ಟ್ ನೋಡಿ, 28 ಕಾಪ್ ಶೃಂಗಸಭೆ ನಡೆದ ಸ್ಥಳ, 28ನೇ ಕಾಪ್ ಶೃಂಗಸಭೆ ನಡೆದ ಸ್ಥಳ ಯಾವುದಪ್ಪ ಅಂದ್ರೆ ದಟ್ ಈಸ್ ದುಬೈ UAE ಆಗಿರುತ್ತೆ. 29ನೇ ಶೃಂಗಸಭೆ ನಡೆದ ಸ್ಥಳ ಬಾಕು ಅಜರ್ಬೈಜಾನ್ ಅಲ್ಲಿ ನಡೆಯುತ್ತೆ. 19ನೇ ನ್ಯಾಮ್ ಶೃಂಗಸಭೆ ನಡೆದ ಸ್ಥಳ ಉಗಾಂಡ. ಬಯೋ ಏಷ್ಯಾ 2024ನೇ ಶೃಂಗಸಭೆ ನಡೆದಿದ್ದು ಹೈದರಾಬಾದ್. ನ್ಯೂಕ್ಲಿಯರ್ ಶಕ್ತಿ ಶೃಂಗಸಭೆ ನಡೆದ ಸ್ಥಳ ಅದು ಬೆಳ್ಳಿಯಂ ಅಂತ ಹೇಳ್ಬಿಟ್ಟು. ಪ್ರಜಾಪ್ರಭುತ್ವ ಶೃಂಗಸಭೆ 2024 ನಡೆದ ಸ್ಥಳ ದಕ್ಷಿಣ ಕೊರಿಯಾ ಆಗಿರುತ್ತೆ. ನೆಕ್ಸ್ಟ್ ನೋಡಿ,
ವಿಶ್ವ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆ ಎಲ್ಲಿ ನಡೀತಂದ್ರೆ ದಟ್ ಈಸ್ ನವದೆಹಲಿ. 141ನೇ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಎಲ್ಲಿ ನಡೀತಂದ್ರೆ ದಟ್ ಈಸ್ ಮುಂಬೈ. ಟೈಗರ್ ಕನ್ಸರ್ವೇಷನ್ ಶೃಂಗಸಭೆ ನಡೆದ ಸ್ಥಳ ಯಾವುದಂದ್ರೆ ದಟ್ ಈಸ್ ಭೂತಾನ್ ಆಗಿರುತ್ತೆ. ವಿಶ್ವ ಸ್ಪೇನ್ ಕಾಂಗ್ರೆಸ್ ನಡೆದ ಸ್ಥಳ ನವಿ ಮುಂಬೈ, ನ್ಯೂ ಮುಂಬೈ ಆಗಿರುತ್ತೆ. ಜಾಗತಿಕ ಹೆಪಾಟೈಟಿಸ್ ಶೃಂಗಸಭೆ ನಡೆದಿದ್ದು ಲಿಸ್ಟನ್ ಮೀನ್ಸ್ ಪೋರ್ಚುಗಲ್ ಅಲ್ಲಿ ಬರುತ್ತೆ ಇದು. ವಿಶ್ವ ಜಲ ವೇದಿಕೆ ನಡೆದ ಸ್ಥಳ ಬಾಲಿ, ಎಲ್ಲಿ ಅಂದ್ರೆ ಇಂಡೋನೇಷ್ಯಾ ಆಗಿರುತ್ತೆ. 16ನೇ ಬ್ರಿಕ್ಸ್ ಶೃಂಗಸಭೆ ನಡೆದ ಸ್ಥಳ ರಷ್ಯಾ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ 2024ರ ಒಟ್ಟು ಪದ್ಮ ಪ್ರಶಸ್ತಿಗಳು ಎಷ್ಟು ಅಂದ್ರೆ 132 ಆಗಿರುತ್ತೆ. ಎಷ್ಟು? 132. ಅದರಲ್ಲಿ ಪದ್ಮ ವಿಭೂಷಣ್ ಎಷ್ಟು ಅಂದ್ರೆ 5 ಇರುತ್ತೆ, ಪದ್ಮಭೂಷಣ್ 17 ಅಂಡ್ ಪದ್ಮಶ್ರೀ 110 ಆಗಿರುತ್ತೆ. ಟೋಟಲ್ ಎಷ್ಟು ಅಂದ್ರೆ 132. ಓಕೆ, ನೆಕ್ಸ್ಟ್ ನೋಡಿ, ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲಾನನ್ನು ಕೆತ್ತಿದ ಶಿಲ್ಪಿ ಯಾರು ಅಂದ್ರೆ ದಟ್ ಈಸ್ ಅರುಣ್ ಯೋಗಿರಾಜ್ ಅವರು. ಅಯೋಧ್ಯ ರಾಮ ಮಂದಿರದ ರಾಮಮಲ್ಲ ಅನ್ನೋ ಒಂದು ಕೆತ್ತನೆಯನ್ನ ಮಾಡ್ತಾರೆ. ಓಕೆ, ಸೊ ಇವರು ಈಸ್ ಫ್ರಮ್ ಮೈಸೂರು, ನಮ್ಮ ಕನ್ನಡದವರು. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಪ್ರಪಂಚದ ಅತಿ ಎತ್ತರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿ ಒಂದು ಇದು ಮಾಡಿದ್ದಾರೆ ಅಂದ್ರೆ ದಟ್ ಈಸ್ ಆಂಧ್ರ ಪ್ರದೇಶ್. ಎಷ್ಟು ಫೀಟ್ ಇದೆ? 125 ಫೀಟ್ ಇದೆ. ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್ ಎಲ್ಲಿದೆ? ಡಾರ್ಕ್ ಸ್ಕೈ ಪಾರ್ಕ್ ಪೆಂಚ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅದು ಭಾರತದ ಮೊದಲ ಡಾರ್ಕ್ ಸ್ಕೈ ಪಾರ್ಕ್. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು, ವೆರಿ ವೆರಿ ಇಂಪಾರ್ಟೆಂಟ್. ಸೊ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ದಟ್ ಈಸ್ ಅರವಿಂದ್ ಪನಗರಿಯಾ. ಓಕೆ, ಸೊ 16ನೇ ಹಣಕಾಸು ಆಯೋಗದ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಋತ್ವಿಕ್ ರಂಜನಂ ಪಾಂಡೆ ಅಂತ ಹೇಳ್ಬಿಟ್ಟು. ಯಾರು? ಋತ್ವಿಕ್ ರಂಜನಂ ಪಾಂಡೆ. ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತದ ಮೊದಲ ಬ್ಲಾಕ್ ಟೈಗರ್ ಸಫಾರಿ ಎಲ್ಲಿದೆ ಅಂದ್ರೆ ಒರಿಸ್ಸಾದ ಸಿಂಪ್ಲಿಫಾಲ್. ಇದು ಸಿಂಪ್ಲಿಫಾಲ್ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಲಿ? ಒಡಿಶಾದಲ್ಲಿ ಬರುತ್ತೆ. ಇಂಡಿಯಾ ಯೂತ್ ಗೇಮ್ಸ್ 2024 ಸೊ ಎಲ್ಲಿ ನಡೀತದೆ ಅಂದ್ರೆ ತಮಿಳ್ನಾಡಲ್ಲಿ ನಡೆಯುತ್ತೆ. ಸೊ ಮೊದಲ ಸ್ಥಾನ ಯಾವ ರಾಜ್ಯಕ್ಕೆ ಸಿಕ್ತಂದ್ರೆ ಮಹಾರಾಷ್ಟ್ರಕ್ಕೆ ಸಿಕ್ಕಿರುತ್ತೆ. ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2024 ಅಸ್ಸಾಂನ ಗುವಾಹಟಿಯಲ್ಲಿ ನಡೆಯಿತು. ಮೊದಲ ಸ್ಥಾನ ಯಾರಿಗೆ ಸಿಕ್ಕಿದ್ರೆ ಚಂಡೀಗಢ ವಿಶ್ವವಿದ್ಯಾಲಯ, ಚಂಡೀಗಢ ಯೂನಿವರ್ಸಿಟಿಗೆ ಸಿಕ್ಕಿರುತ್ತೆ. ನೆಕ್ಸ್ಟ್, ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ರಾಜ್ಯ ಯಾವುದಂದ್ರೆ ದಟ್ ಈಸ್ ಒರಿಸ್ಸಾ ಆಗಿರುತ್ತೆ. ಒಡಿಶಾ. ಸ್ವಚ್ಛ ಸರ್ವೇಕ್ಷಣ್ ಪ್ರಕಾರ ಭಾರತದ ಅತಿ ಸ್ವಚ್ಛ ನಗರಗಳು ಇಂಡೋರ್ ಮತ್ತೆ ಸೂರತ್ ಆಗಿರುತ್ತೆ. ಯಾವುದು? ಇಂಡೋರ್ ಅಂಡ್ ಸೂರತ್. 2025 ಏಷ್ಯನ್ ಚಳಿಗಾಲದ ಆಟಗಳು ಆತಿಥ್ಯ ಯಾವ ಒಂದು ದೇಶ ವಹಿಸಲಿದೆ ಅಂದ್ರೆ ದಟ್ ಈಸ್ ಚೀನಾ ವಹಿಸಲಿದೆ. ಎಲ್ಲಿ? 2025 ಅಲ್ಲಿ. ಭಾರತದ ಮೊದಲ ಆರೋಗ್ಯಕರ ಆಹಾರ ಬೀದಿ ಯಾವುದಪ್ಪ ಅಂದ್ರೆ ದಟ್ ಈಸ್ ಪ್ರಸಾದಂ ಆಗಿರುತ್ತೆ. ಇಟ್ ಈಸ್ ಲೊಕೇಟೆಡ್ ಇನ್ ಮಧ್ಯಪ್ರದೇಶದಲ್ಲಿ. ಎಲ್ಲಂದ್ರೆ ಉಜ್ಜಯಿನಿಯಲ್ಲಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರಸ್ತುತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ಯಾರು? ಪ್ರಸ್ತುತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರು ICI ನವಾದ್ ಸಲಾಂ ಅಂತ ಹೇಳ್ಬಿಟ್ಟು. ನವಾದ್ ಸಲಾಂ. ಈಕ್ವೆಸ್ಬಿಯನ್ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿ ಪಡೆದ ಮೊದಲ ಭಾರತದ ಮಹಿಳೆ ಯಾರು ಅಪ್ಪ ಅಂದ್ರೆ ದಟ್ ಈಸ್ ದಿವ್ಯಾಕೃತಿ ಸಿಂಗ್ ಅಂತ ಹೇಳ್ಬಿಟ್ಟು. ಏನು? ದಿವ್ಯಾಕೃತಿ ಸಿಂಗ್. 2024 ಗಣರಾಜ್ಯೋತ್ಸವದ ದಿನದ ಧ್ಯೇಯ ವಾಕ್ಯ ಏನು ಅಂತ ಕ್ವಶನ್ ಕೇಳ್ತಾರೆ. ವಿಕಸಿತ್ ಭಾರತ್ ಅಂಡ್ ವಿಕಸಿತ್ ಲೋಕತಂತ್ರ ಕಿ ಮಾತೃಕಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಬಿಮ್ಸ್ಟೆಕ್ ನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ದಟ್ ಈಸ್ ಭಾರತದ ಇಂದ್ರಮಣಿ ಪಾಂಡೆ. ಯಾರು? ಬಿಮ್ಸ್ಟೆಕ್ ನ ಪ್ರಮುಖ ಕಾರ್ಯದರ್ಶಿ ಇಂದ್ರಮಣಿ ಪಾಂಡೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಮೌಬನ್ ಜೇನುತುಪ್ಪಕ್ಕೆ ಭೌಗೋಳಿಕ ಸೂಚಕ ಟ್ಯಾಗ್, ಅದು ರಿಲೇಟೆಡ್ ಟು ಯಾವುದಂದ್ರೆ ಪಶ್ಚಿಮ ಬಂಗಾಳ. ಬೌಮನ್ ಜೇನುತುಪ್ಪ.
ಓಕೆ, ಎಸ್. ನೆಕ್ಸ್ಟ್ ನೋಡಿ, ಭಾರತದ ಒಲಿಂಪಿಕ್ ಅಸೋಸಿಯೇಷನ್ನ ಸಿಇಒ ಯಾರು ಅಂತ ಕೇಳ್ತಾ ಇದ್ದಾರೆ. ಭಾರತದ ಒಲಿಂಪಿಕ್ ಅಸೋಸಿಯೇಷನ್ನ ಸಿಇಒ ದಟ್ ಈಸ್ ರಘುರಾಮ್ ಅಯ್ಯರ್ ಅಂತ ಹೇಳ್ಬಿಟ್ಟು. ಯಾರು? ರಘುರಾಮ್ ಅಯ್ಯರ್. ಭಾರತದ ಅತಿ ಉದ್ದವಾದ ಕೇಬಲ್ ತೂಗು ಸೇತುವೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸುದರ್ಶನ್ ಸೇತುವೆ ಎಲ್ಲಿ ಬರುತ್ತೆ? ಗುಜರಾತ್ ಅಲ್ಲಿ ಬರುತ್ತೆ. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅದು ಅಯೋಧ್ಯದಲ್ಲಿದೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಲೊಕೇಟೆಡ್ ಇನ್ ಅಯೋಧ್ಯ, ಯುಪಿ, ಉತ್ತರ ಪ್ರದೇಶ್. ಯಾವ ಸ್ಪೇಸ್ ಏಜೆನ್ಸಿ ಎಕ್ಟೋಸ್ಯಾಟ್ ಆರ್ ಎಕ್ಸ್ಪೋಸ್ಯಾಟ್ ಅನ್ನು ಉಡಾಯಿಸಿತು ಅಂದ್ರೆ ದಟ್ ಈಸ್ ಇಸ್ರೋ. ಆಪರೇಷನ್ ಸರ್ವಶಕ್ತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಭಾರತೀಯ ಸೇನೆಗೆ ಸಂಬಂಧಿಸಿದ ಒಂದು ಆಪರೇಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಯಾವ ರಾಜ್ಯವು ಹಟ್ಟಿ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನವನ್ನು ಕೊಟ್ಟಿತು? ದಟ್ ಈಸ್ ಹಿಮಾಚಲ್ ಪ್ರದೇಶ್. ಓಕೆ, ಎಸ್. ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಅಂದರೆ ಒಂದು 20 to 25 ಮಿನಿಟ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಇದು ನಾವು ರಿವೈಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವಾಗೆಲ್ಲ ತುಂಬ ಬುಕ್ಸ್ ತಗೊಂಡು ಓದಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕವರ್ ಎಂಟೈರ್ ಕರೆಂಟ್ ಅಫೇರ್ಸ್. ಅಟ್ಲೀಸ್ಟ್ ಸ್ವಲ್ಪ ಆದರೂ ಓದ್ಕೊಂಡು ಹೋಗಿದ್ರೆ ನಮಗೆ 1 or 2 questions we can expect in the exam. Okay, thank you. Will you see in the next class?